ಹಾಸನ ಅಂದ ತಕ್ಷಣ ನೆನಪಾಗೋದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ಈ ಕ್ಷೇತ್ರ ಹಲವು ದಶಕಗಳಿಂದ ದೇವೇಗೌಡರು ಗೆದ್ದು ಬಂದಂತ ಇದೇ ಮೊದಲ ಬಾರಿಗೆ ದೇವೇಗೌಡರು ತಮ್ಮ ಕ್ಷೇತ್ರವನ್ನ ಮೊಮ್ಮಗನಿಗೆ ಬಿಟ್ಟುಕೊಟ್ಟಿದ್ದಾರೆ. ಆದ್ರೆ ಅಷ್ಟು ಸಲೀಸಲ್ಲ ಅನ್ನುವಂತ ಒಂದು ವಾತಾವರಣ ಕೂಡ ಹಾಸನ ಜಿಲ್ಲೆಯಲ್ಲಿ ಈಗ ಸೃಷ್ಟಿಯಾಗಿದೆ. ಹೀಗಾಗಿ ಕಾಂಗ್ರೆಸ್ನಿಂದ ಬಂಡೆದ್ದಂತ ಮಾಜಿ ಸಚಿವ ಎ ಮಂಜು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಹಾಸನ ಮತ್ತೊಂದು ಸುತ್ತಿನ ಜಿದ್ದಾಜಿದ್ದಿಯ ಅಖಾಡ ಆಗಿದೆ. ಸೊ ಈಗ ನಾವು ನೇರವಾಗಿ ಹಾಸನದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯ ವಿಚಾರವನ್ನು ಕೇಳೋದಾದ್ರೆ, ಸೊ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ನಿಜವಾಗಲೂ ಆಗಿದೆಯಾ? ಕಾಂಗ್ರೆಸ್ ಅತೃಪ್ತಿ ಇದೆ. ಹಾಗಿದ್ರೆ ದೇವೇಗೌಡರು ಕ್ಷೇತ್ರ ಬಿಟ್ಕೊಟ್ಟ ಮೇಲೆ ಜೆಡಿಎಸ್ಗೆ ಇದು ಅಗ್ನಿ ಪರೀಕ್ಷೆ ಆಗ್ತಾ ಇದೆ ಅನ್ನೋ ಮಾತಿದೆ. ಯಾವುದೇ ಕಾರಣಕ್ಕೂ ಅಗ್ನಿ ಪರೀಕ್ಷೆ ಏನೂ ಇಲ್ಲ ಸರ್. ಜೆಡಿಎಸ್ ಕಮ್ಮಿ ಅಂದ್ರೆ 3 ಲಕ್ಷದಿಂದ ಗದ್ದೆ ಗೆಲ್ತೀವಿ. ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತಾ ಬಿಡುದು ನೆಕ್ಸ್ಟ್ ಅದು ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ಬಿಡುತ್ತಂದ್ರೆ ನೀವು ಮೈತ್ರಿ ಕ್ಯಾಂಡಿಡೇಟ್ ನನ್ನ ಮಾತು. ಕೆಲವು ಅವ್ರು ಫೇವರ್ ಇದಾರಲ್ಲ, ಹಾಗೆ ಇದಾಗ್ತಿದೆ. ಹಾಗೆ ಇವತ್ತೆಲ್ಲ ಕೂತ್ಕೊಂಡು ಮಾತುಕತೆ ಮಾಡ್ತಾ ಇದ್ದಾರೆ. ಈಗಾಗಲೇ ಗಣಪತಿ ಶಿವರಾಮ್ ಅವರು ಇದ್ದಾರೆ, ನಮ್ಮ ಎಲ್ಲರ ಜೊತೆ ಬಂದಿದ್ದಾರೆ. ಒಬ್ರು ಮಾತ್ರ ಹುಚ್ಚ ಹೋಗಿದ್ದಾರೆ ಅಷ್ಟೇ. ಹೈಕಮಾಂಡ್ಗೆ ಸಡ್ಡು ಹೋಗಿದ್ದಾರೆ, ಅದು ಸಪೋರ್ಟ್ ಮಾಡದೇ ಮಾಡ್ತಾರೆ. ಜಿಲ್ಲೆಯಲ್ಲಿ ಅಧಿಕಾರ ಬಂದಾಗಿನಿಂದನೂ ವಿಧಾನಸೌಧದಲ್ಲಿ ಹಾಸನ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಮೈತ್ರಿ ಆಗೇ ಇಲ್ಲ. ಹಾಸನದಲ್ಲಿ ಜೆಡಿಎಸ್ ಅಧಿಕಾರದಲ್ಲಿ ಹೊರತು ಕಾಂಗ್ರೆಸ್ ಅಲ್ಲ ಅನ್ನುವಂತ ವಾತಾವರಣ ಇದೆ. ಹಾಗಾಗಿನೇ ಇವತ್ತು ಮಂಜು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರಿದ್ದಾರೆ. ಅದರ ಅರ್ಥ ಜೆಡಿಎಸ್ಗೆ ಸವಾಲಾಗಿದೆ ಈ ಚುನಾವಣೆ. ಅದು ಸುಳ್ಳು ಅಂತ ಹೇಳ್ತೀನಿ ನಾನು. ಎಲ್ಲ ಒಟ್ಟಿಗೆ ಇದೀವಿ ನಾವು. ಅದು ಅವ್ರವ್ರ ಅನುಸಾರ ಮಾತಾಡೋದಷ್ಟೇ. ಕಾಂಗ್ರೆಸ್ನವರು ಇಲ್ಲ, ನಾವಿಲ್ಲ, ಅವ್ರ ಜೊತೆ ಹಂಗೆ ಹೇಳ್ತಾರೆ. ಆದರೆ ಒಂದಷ್ಟು ಜನ ಇರ್ಬೋದೇನೋ ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. 50% ಕಾಂಗ್ರೆಸ್ನವ್ರು ನಿಮ್ ಜೊತೆ ಇಲ್ವಾ? ಸ್ವಲ್ಪ ಜನ, ಸ್ವಲ್ಪ ಜನ ಅಂತ ಹೇಳ್ಬೋದು. ಸ್ವಲ್ಪ ಏನು 10% ಜನ ಇರ್ಬೋದು. ಅಷ್ಟು ಬಿಟ್ರೆ ಕಾಂಗ್ರೆಸ್ನವರು ಜೆಡಿಎಸ್ ತುಂಬಾ ಚೆನ್ನಾಗಿದ್ದೀವಿ. 100% ಪ್ರಜ್ವಲ್ ಅವರು ತುಂಬಾ ಲೀಡು, ಹೆಚ್ಚು ಕಮ್ಮಿ 3 ಲಕ್ಷ ಲೀಡ್ ಅಂತ ಗೆಲ್ತೀವಿ ಅಂತ ನಮ್ಮ ಮನಸ್ಸಿಗೆ ಏನಿದೆ. ನಿಮಗೆ ಏನ್ ಅನಿಸ್ತದೆ? ಕಾಂಗ್ರೆಸ್ ಸಪೋರ್ಟ್ ಮಾಡ್ಲಿ ಬಿಡ್ಲಿ, ನಮ್ದು ಇದು ನಾವು ಗೆಲ್ತೀವಿ. ಕಾಂಗ್ರೆಸ್ ಸಪೋರ್ಟ್ ಮಾಡೇ ಮಾಡುತ್ತೆ. ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನಾವು ಸಮ್ಮಿಶ್ರವಾಗಿ ನಮ್ಮ ಅಭ್ಯರ್ಥಿ ಅಂತ ಘೋಷಣೆ ಮಾಡಾಗಿದೆ. ಈಗ ಒಂದ್ ಕಡೆ ಎ ಮಂಜು ಹೇಳ್ತಾ ಇದ್ರು, ದೇವೇಗೌಡರ ಕುಟುಂಬದ ರಾಜಕಾರಣಕ್ಕೆ ಇದು ಮೈತ್ರಿ ಅನುಕೂಲ ಆಗುತ್ತೆ, ಕಾಂಗ್ರೆಸ್ಗೆ ಲಾಭನೇ ಇಲ್ಲ. ಹಾಗಿದ್ರೆ ದೇವೇಗೌಡರು ನಿಂತ್ರೆ ನಾನು ಅವ್ರ ಪರ ಕೆಲಸ ಮಾಡ್ತೀನಿ, ಮೊಮ್ಮಗ ನಿಂತ್ರೆ ನನಗೆ ಆಗೋದಿಲ್ಲ. ಕೊನೆಗೆ ಅವರು ಅದೇ ಪ್ರಕಾರ ನಡ್ಕೊಂಡಿದ್ದಾರೆ. ಅದರ ಅರ್ಥ ಎಲ್ಲೊಂದ್ ಕಡೆ ಪ್ರಜ್ವಲ್ ರೇವಣ್ಣಗೆ ಇದು ಚಾಲೆಂಜ್ ಆಗ್ತದೆ. ಪ್ರಜ್ವಲ್ ರೇವಣ್ಣ ಎಲ್ಲೊಂದ್ ಕಡೆ ಹಿಂದೆ ಸರಿತಾರೋ ಅಂತ ಮಾತು ಹೌದಾ? ಖಂಡಿತ ಇಲ್ಲ. ಹಿಂದೆ ಈಗ ಮುಂದೆ ಬಂದಾಯ್ತು, ಇಟ್ಟಾಯ್ತು, ಹೆಜ್ಜೆ ಆದ್ಮೇಲೆ ಹಿಂದೆ ಸರಿಯೋ ಮಾತೇ ಇಲ್ಲ. ನಾವೆಲ್ಲ ಕಾರ್ಯಕರ್ತರಿದ್ದೀವಿ. ಸೊ ನಿಮ್ಮ ಎದುರಾಳಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಜೋಶ್ ಬಂದಿದೆ. ಎಲ್ಲೋ ಒಂದ್ ಕಡೆ ಕ್ಯಾಂಡಿಡೇಟ್ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ಟಫ್ ಫೈಟ್ ಕೊಡ್ತಕ್ಕಂಥ ಕ್ಯಾಂಡಿಡೇಟ್ ಇಲ್ಲ ಅನ್ನುವಂಥದ್ದು. ಈಗ ಎಲ್ಲೋ ಒಂದ್ ಕಡೆ ಎ ಮಂಜು ಬಂದಿರೋದಿನಾಗಿ ನಿಮ್ಗೆ ಆನೆ ಬಲ ಬಂದಿದೆ ಅಂದ್ರೆ ನಿಮ್ ಕ್ಯಾಂಡಿಡೇಟ್ ಇರಲಿಲ್ಲ, ಬೇರೆಯವ್ರ ಮನೆ ಕ್ಯಾಂಡಿಡೇಟ್ ಬೇಕಾಯ್ತಾ? ಸರ್, ಬೇರೆಯವ್ರ ಮನೆ ಕ್ಯಾಂಡಿಡೇಟ್ ಬೇಕು ಅಂತ ಹೇಳ್ತಿಲ್ಲ. ನಮ್ಮ ಸಿಂಹದ ಮರಿ ಅಂತ ಹಾಸನ ಎಮ್.ಎಲ್.ಎ. ಪ್ರೀತಮ್ ಗೌಡರು ಇದ್ದಾರೆ. ಅವ್ರ ಜೊತೆ ದೊಡ್ಡ ಟೈಗರ್ ಆಗಿ ಬಂದು ನಮ್ಮ ಎ ಮಂಜಣ್ಣ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆ ಸಿಂಹದ ಮರಿ ಕೆಲಸ ಮಾಡ್ತಾ ಇರೋದು ನೋಡಿ ಎ ಮಂಜಣ್ಣ ಕೈ ಜೋಡಿಸ್ಕೊಂಡು ದೊಡ್ಡ ಟೈಗರ್ ಆಗಿ ಬಂದಿದ್ದಾರೆ. ನಮ್ಗೆ ದೊಡ್ಡ ಬಲ ಬಂದಿದೆ. ನಾವು 2-3 ಲಕ್ಷ ಅಂತರದಿಂದ ನಾವು ಗೆಲ್ಸಿ ಎ ಮಂಜಣ್ಣನ ಕೆಂಪು ಕೊಡಿ ಕಳಿಸಿ ಸರ್, ಶತಸಿದ್ಧ. ತಾವೇನ್ ಹೇಳ್ತಿದ್ದಾರೆ? ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗೇ ಇಲ್ಲ, ಅವರಲ್ಲೇ ತೃಪ್ತಿ ಇದೆ, ಅಸಮಾಧಾನ ಇದೆ ಅನ್ನುವಂತ ಮಾತನ್ನು ಹೇಳದಂತವ್ರು ಈ ಎ ಮಂಜು ನಿಮ್ಮ ಮನೆಗೆ ಬರ್ತಾ ಇದ್ದಂಗೆ ನಿಮ್ಮ ಮುಷ್ಟ ನನ್ನ ಅಂತ ಕಾರ್ಯಕರ್ತರು ಹೇಳ್ತೀರಿ. ಕೆಲವು ಕಾರ್ಯಕರ್ತರು, ಕೆಲವು ನಾಯಕರು ಹೇಳ್ತಾರೆ ಹಳಸದನ್ನ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮ್ಮಲ್ಲೂ ಕೂಡ ಒಡಕಿದೆ. ಸರ್, ಈಗ ಏನಾಗಿದೆ ನೋಡಿ, ಇಲ್ಲಿ ನೀವು ಮೇಲ್ಗಡೆ ನಾಯಕರು ಒಂದಾಗಿದ್ದಾರೆ, ಆದ್ರೆ ಕೆಳಗಡೆ ಗ್ರೌಂಡ್ ಲೆವೆಲ್ ಏನಿರ್ತಾರೆ, ಈಗ ಜೆಡಿಎಸ್ ಆಗ್ಲಿ ಕಾಂಗ್ರೆಸ್ ಇಬ್ರು ಕಳೆದ ಚುನಾವಣೆ ಮಾಡಿದಾಗ ಹೊಡೆದಾಡಿದ್ದಾರೆ, ಕೇಸ್ಗಳಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರು ಒಂದಾಗೋದು ಆಗಲ್ಲ ಸರ್. ಮೊನ್ನೆ ಸೇರ್ಪಡೆ ಆಗಿರುವಂತ ನಮ್ಮ ಎ ಮಂಜಣ್ಣವರು ಅತ್ಯಂತ ಬಲಿಷ್ಠ ನಾಯಕ, 3 ಬಾರಿ ಶಾಸಕರಾಗಿದ್ದಾರೆ. ಒಬ್ಬರ ಕಳೆದ 40 ವರ್ಷದ ಒಂದು ರಾಜಕೀಯ ಅನುಭವ ಇದೆ. ಹಾಗಾಗಿ ಇವತ್ತು ನಾವು ಸಂಘಟನೆ ಮಾಡ್ತಾ ಇದ್ದಾರೆ. ಜಿಲ್ಲೆನ ಎಲ್ಲಾ ತಾಲೂಕುಗಳಲ್ಲಿ ಅವ್ರದೇ ಆದ ಒಂದು ಸಂಘಟನೆ ಇದೆ. ಶ್ರಮದಿಂದ ಕೆಲಸ ಮಾಡಿ ಇವತ್ತು ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅನ್ನೋ ವಿಶ್ವಾಸ ನಮಗಿದೆ ಸರ್. ಕಳೆದ ಬಾರಿ ಚುನಾವಣೆ ನಿಂತಾಗ ದೇವೇಗೌಡರ ವಿರುದ್ಧ ವಿಜಯಶಂಕರ್ ಮೈಸೂರಿಂದ ಬಂದಿದ್ರು, ಇಬ್ಬರು ಶಾಸಕರು. ಜೆಡಿಎಸ್ ಅವ್ರು ಹೇಳೋದು 6 ಜನ ಶಾಸಕರು ನಾವೇ ಇದೀವಿ. ಸೊ ಬಿಜೆಪಿ ಹೇಳ್ತಾ ಇದಾರೆ ಬರೇ ಜೋರಾಗಿ ಕೂಗ್ತಾರೆ ಅಷ್ಟೇ. ಕಾಂಗ್ರೆಸ್ ಇಂದ 4 ಲಕ್ಷ ಚಿಲ್ಲರೆ ವೋಟ್ ಬಂದಿತ್ತು ಎ ಮಂಜು ಅವ್ರಿಗೆ. ಈ ಬಿಜೆಪಿದು 1,65,000 ಬಂದಿತ್ತು. 2 ಕಮೆಂಟ್ ಮಾಡಿದ್ರೆ ಎಷ್ಟಾಗುತ್ತೆ? 5 ಲಕ್ಷ ಚಿಲ್ಲರೆ ಆಗುತ್ತೆ. ಎಲ್ಲಾ ಕಾಂಗ್ರೆಸ್ ಇದೆರಡು ಕಂಬೈನ್ ಮಾಡೋದು ಅದು ಕೂಡಿ ಕಡೆ ಲೆಕ್ಕ ಅಲ್ಲ. ಅವಾಗ ಕಾಂಗ್ರೆಸ್ ಅಲ್ಲಿ ಇದ್ರು, ಅಂದ್ರೆ ಎ ಮಂಜು ಅಂದ್ರೆ 4 ಲಕ್ಷ ವೋಟ್ ಬಂದಂತ ಹೇಳ್ತೀರಾ? ಇಲ್ಲಿ ವಾತಾವರಣ ಹೆಂಗಿದೆ ಅಂದ್ರೆ ಹಳ್ಳಿ ಕಡೆ ಜೆಡಿಎಸ್ ಕಾಂಗ್ರೆಸ್ ಅಂದ್ರೆ ಜಿದ್ದಿನೇ. ಯಾರುವೆ ಜೆಡಿಎಸ್ ಬಂದು ವೋಟ್ ಹಾಕಲ್ಲ. ದಾಯಾದಿಗಳವರು ಹೌದು, ಖಂಡಿತವಾಗೂ ಯಾವತ್ತು ದಾಯಾದಿಗಳೇ ಆಗಿರ್ತಾರೆ. ಹಳ್ಳಿಲಿ ನೀವು ನೋಡಿ, ಮನೆ ಬೆಂಕಿ ಇಡ್ತಾರೆ. ಇದು ಖಂಡಿತವಾಗಿ ಇಲ್ಲಿ ಹಾಸನದಲ್ಲಿ ಆತರ ನಡೆಯೋದು ಕಷ್ಟ. ಹಾಸನದಲ್ಲಿ ಆತರ ನಡೆಯಲ್ಲ. ಒಬ್ಬರು ಮನೆಗೆ ಒಬ್ರು ಬೆಂಕಿ ಹಾಕೊಂಡು ಕೆಲಸ ಮಾಡದಂತವ್ರು ಜೆಡಿಎಸ್ ಕಾಂಗ್ರೆಸ್. ಕಳೆದ ನೀವು 30-40 ವರ್ಷ ತೆಗೆದುಕೊಂಡ್ರೆ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆನೇ ಫೈಟ್ ಇರೋದು. ಹಾಗಿದ್ರೆ ನೀವು ದಾಯಾದಿಗಳೇ ಹೊರತಾಗಿ ನೀವು ಮಿತ್ರ ಆಗಕ್ ಸಾಧ್ಯನೇ ಇಲ್ಲ ಅಂತ ನಿಮ್ ವಿರೋಧ ಪಕ್ಷ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಹಾಸನ ಜಿಲ್ಲೆನಲ್ಲಿ ಬಿಜೆಪಿ ತೃತೀಯ ಸ್ಥಾನದಲ್ಲಿದೆ ಎಲ್ಲಾ ಚುನಾವಣೆಗಳಲ್ಲೂ.
ಇದುವರೆಗೆ ಪಾರ್ಲಿಮೆಂಟ್ ಚುನಾವಣೆಗಳಲ್ಲಿ 2,06,000 ಮತಗಳಿಕೆ ಮಾಡಿರುವಂತದ್ದೇ ಹೈಯೆಸ್ಟ್ ಹಾಸನ ಜಿಲ್ಲೆನಲ್ಲಿ ಬಿಜೆಪಿ. ಇಡೀ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರುವಂತಹ ಈ ಸಂದರ್ಭದಲ್ಲಿ ದೇವೇಗೌಡರ ಆಡಳಿತ ವೈಖರಿ ಮತ್ತು ಕುಮಾರಸ್ವಾಮಿ ಅವರ ಆಡಳಿತ ವೈಖರಿ ಮತ್ತು ಅಭಿವೃದ್ಧಿ ಅಧಿಕಾರ ಅಂತ ಹೆಸರಾಗಿರುವಂತಹ ರೇವಣ್ಣ ಅವರ ಆಡಳಿತ ವೈಖರಿಯನ್ನು ನೋಡಿ ಹಾಸನ ಜಿಲ್ಲೆನಲ್ಲಿ ಜನರು ಅಭಿವೃದ್ಧಿ ಪರವಾಗಿ ಮತ ನೀಡ್ತಾ ಇದ್ದಾರೆ ಹೊರತು ಯಾವುದೇ ಮೋದಿ ಅಲೆ ಆಗಲಿ ಮತ್ತೊಬ್ಬರ ಅಲೆ ಆಗಲಿ ಹಾಸನ ಜಿಲ್ಲೆನಲ್ಲಿ ಇಲ್ಲ. ಇವತ್ತು ದೇವೇಗೌಡರ ಆಡಳಿತದಲ್ಲಿ ಮಾಡಿದಂತ ಎಷ್ಟೋ ಯೋಜನೆಗಳನ್ನ, ಕುಮಾರಸ್ವಾಮಿ ಅವರ ಆಡಳಿತದಲ್ಲಿ ಮಾಡಿದಂತ ಎಷ್ಟೋ ಯೋಜನೆಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಆರೋಪ ಇದೆ ನಿಮ್ಮ ರೇವಣ್ಣ ಅವ್ರ ಬಗ್ಗೆ, ನೀವು ಬಹಳ ಕೆಲಸ ಮಾಡತಕ್ಕಂಥ ಸಚಿವರು ಅಂತ ಹೇಳ್ತೀರಿ. ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಅಂದ್ರೆ ಒಳನರಸೀಪುರ, ಕರ್ನಾಟಕದಲ್ಲಿ ರೇವಣ್ಣ ಅಂದ್ರೆ ಹಾಸನ, ತುಂಬಾ ಸೀಮಿತವಾಗಿ ಬ್ಲಾಕ್ ಆಗಿ ಕೆಲಸ ಮಾಡ್ತಾರೆ, ಹಾಗಾಗಿ ಜಿಲ್ಲೆಯಲ್ಲಿ ಅತೃಪ್ತಿ ಇದೆ ಅನ್ನೋ ವಾದನ ಕೂಡ ಇದೆ. ಇಲ್ಲ ಸರ್, ಇವೆಲ್ಲ ವಿರೋಧ ಪಕ್ಷದ ಜನಗಳು ಹುಟ್ಟಿಸಿರೋ ಅಂತ ಭೀತಿ ಇದು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ನಮ್ ಸಂಬಂಧ ಇಲ್ಲ, ನಮ್ಮದ್ ನಾವು ಹೋಗ್ತಾ ಇರ್ತೀವಿ. ರೇವಣ್ಣವ್ರಿಗೆ ಏನಂದ್ರೆ ಆತ್ಮವಿಶ್ವಾಸ ಅಲ್ಲ, ಅತಿಯಾದ ಆತ್ಮವಿಶ್ವಾಸ ಇದೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಏನಂದ್ರೆ ನಾವ್ ಏನ್ರಿ ಲೈಫಲ್ಲಿ ಒಂದಿನೂ ನಾವು JDS ಗೆ ಓಟೆ ಕೇಳಿಲ್ಲ, ನಾವು JDS ವಿರುದ್ಧ ಓಟ್ ಕೇಳದಂತ ನಾವು ಯಾವ ಮುಖ ಇಟ್ಕೊಂಡು ಕೇಳೋಣ ಅಂತಾನೆ ಇವತ್ತು ಹೇಮಂಚು ಬಿಟ್ಟೋಗಿರೋದು. ಸರ್, ಒಳನರಸೀಪುರಕ್ಕೆ ಸಿಬಿತಿ ಅಂತ ಒಂದು ಹೇಳಿದ್ರೆ ಅದಕ್ಕೊಂದು ನಾನು ಉತ್ತರ ಕೊಡ್ತೀನಿ. ರೇವಣ್ಣರು ಒಳನರಸೀಪುರಕ್ಕೆ ಯಾವುದೇ ಥರದ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಕೃಷಿ ಕಾಲೇಜ್ ಆಗಿರ್ಬೋದು, ವೆಟನರಿ ಕಾಲೇಜ್ ಆಗಿರ್ಬೋದು, ಅಲ್ಲಿಂದ ಬಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಈ ಮಕ್ಕಳಿಗೆ, ನಮ್ಮ ಜಿಲ್ಲೆ ಮಕ್ಕಳಿಗೆ ಓದಕ್ಕೆ ಎಷ್ಟು ಅನುಕೂಲ ಬೇಕೋ ಎಲ್ಲದನ್ನು ಈ ಜಿಲ್ಲೆ ಒಳಗಡೆ ಅಂದ್ರೆ ಈ ತಾಲೂಕಿಗೆ ಮಾಡಿದ್ದಾರೆ. ಒಳನರಸೀಪುರಕ್ಕೆ ಎಲ್ಲಿ ಸೀಮಿತ ಆಯ್ತು? ಕೋರ್ಟು ಇಲ್ಲೇ ಕಟ್ಟಿದ್ದಾರೆ, ಮೆಡಿಕಲ್ ಕಾಲೇಜ್ ಕಟ್ಟಿದ್ದಾರೆ, ಮತ್ತೆ ವೆಟನರಿ ಕಾಲೇಜ್ ಕಟ್ಟಿದ್ದಾರೆ. ಅಭಿವೃದ್ಧಿ ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ರೇವಣ್ಣ ಅವರು ಒಳನರಸೀಪುರ ಸೀಮಿತ ಆಗಿಲ್ಲ, ಇಡೀ ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿ ಮಾಡಿದ್ದಾರೆ. ಸರ್, ಈಗ ಇವ್ರು ಹೇಳೋದ್ರಲ್ಲ ಕಾಲೇಜು ಅಂತ, ಅದನ್ನ ಯಾವುದೇ ತಂದ್ರು, ಯಾವುದೇ ಮಿನಿಸ್ಟರ್ ಆಗಲಿ ಯಾರೇ ತಂದ್ರು ಜಿಲ್ಲಾ ಹೆಡ್ ಕ್ವಾರ್ಟರ್ಸಿಗೆ ತರಬೇಕು. ಮೊದಲು ಹಳ್ಳಿ ತಾಲೂಕುಗಳಿಗೆ ತಗೊಂಡೋಗಕ್ಕಾಗಲ್ಲ. ಕೋರ್ಟ್, ನ್ಯಾಯಾಲಯ, ಪ್ರತಿ ತಾಲೂಕುಗಳಲ್ಲೂ ನ್ಯಾಯಾಲಯಗಳಿದಾವೆ. ಅದು ಕಾಮನ್ ಆಗಿರುತ್ತೆ. ಅದೆಲ್ಲ ಅಭಿವೃದ್ಧಿ ಬೇಕು, ದೇಶ ಬೇಕು. ಇವತ್ತು ಕುಟುಂಬ ಬೇಕಾಗಿಲ್ಲ ಜನಕ್ಕೆ. ಇವ್ರು ಅಭಿವೃದ್ಧಿ ಅಂತಾರಲ್ವಾ, ಕುಮಾರಣ್ಣ ಅಭಿವೃದ್ಧಿ, ದೇವೇಗೌಡ ಅಭಿವೃದ್ಧಿ ಅಂತ ಬಿಜಾಪುರ ಕರ್ಕೊಂಡು ನಿಲ್ಲಿಸಬೇಕಾಗಿತ್ತು. ಬಿಜಾಪುರದಲ್ಲಿ ಶಂಕರ್ಗೆ ಎಲ್ಲಿಂದ ಕರ್ಕೊಂಡ್ ಬಂದ್ರು ನೀವು? ಯಾಕೆ ಹಾಸನದಾಗೆ ಗಂಡು ಮಕ್ಕಳಲ್ಲಿ ಹಾಸನದಿಂದ ಇರ್ಬೋದು, ಅವರು ಕಾರ್ಯಕರ್ತರಾಗಿದ್ರು. ಅವರು ಚಿಕ್ಕದ್ರಿಂದ ನಮ್ಮ ಜೊತೆ ಕಾರ್ಯಕರ್ತರಾಗಿದ್ರು. ಮಂಜಣ್ಣನು ಅಷ್ಟೇ. ಮಂಜಣ್ಣ ಏನು ಹೊಸಬ್ರಲ್ಲ ನಮಗೆ. ಪ್ರತಾಪ್ ಅಲ್ಲ, ಒಂದ್ ನಿಮಿಷ ಮೂಲ ವಿಜಯಶಂಕರ್ ಅರ್ಕುಲ್ಗೌಡ ಸರ್ ಅವರು, ವಾಲೆಮಂಜಿ ಅವರು 2 ವರ್ಷ ಮಿನಿಸ್ಟರ್ ಆಗಿದ್ರು ಸರ್. ಒಂದು ಬಿಲ್ಡಿಂಗ್ ವಾಲೆಮಂಜಿ ಅವರು ಆಸ್ತಿಗೆ ತಂದಿದಾರ ತೋರಿಸಿ. ಇಲ್ಲ, ಅರ್ಕುಲ್ಗೋಡಲ್ಲೇ ಒಂದು ಬಿಲ್ಡಿಂಗ್ ಮಾಡಿದಾರ ವಾಲೆಮಂಜಿ ಅವರು. ಇಲ್ಲ, ಅರ್ಕುಲ್ಗೋಡಿಂದ ಒಂದು ರೋಡ್ ಸರ್, ಅರ್ಕುಲ್ಗೋಡಿಂದ ಒಂದು ರೋಡ್ ಬಿಟ್ರೆ 2 ವರ್ಷದಲ್ಲಿ ಅವ್ರು ಮಿನಿಸ್ಟರ್ ಆಗಿ ಏನು ಮಾಡಿಲ್ಲ ಸರ್. ಕಾಂಗ್ರೆಸ್ ವಿರೋಧ ಮಾಡ್ತಾನೆ ಬಂತು. ದೇವೇಗೌಡರ ಕುಟುಂಬದಲ್ಲಿ ದೇವೇಗೌಡ ನಿಂತ್ರೆ ನಮ್ಮ ಬೆಂಬಲ, ಇಲ್ಲದೆ ಹೋದ್ರೆ ನಮ್ ದಾರಿ ನಮ್ಗೆ ಅಂತ ಹೇಳಿದ್ರು. ಇವತ್ತು ಮಂಜು ಬಿಜೆಪಿ ಸೇರಿದ್ರು. ಹಾಗಿದ್ರೆ ಕಾಂಗ್ರೆಸ್ ಮನಸಾಪೂರ್ವಕವಾಗಿ ಪ್ರಜ್ವಲ್ ರೇವಣ್ಣ ಪರವ ಕೆಲಸ ಮಾಡುತ್ತಾ? ಕಾಂಗ್ರೆಸ್ ಮಾಡಲ್ಲ ಸರ್. ಕಾಂಗ್ರೆಸ್ ಅವರು ಇಲ್ಲಿ JDSನವರು ಹೇಳ್ಬೋದು ಅಷ್ಟೇ ವಿನಃ, ಇವತ್ತು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬಂದ್ರೆ ನಂದು ಒಳನರಸೀಪುರ ಕ್ಷೇತ್ರ, ಒಳನರಸೀಪುರದಲ್ಲಿ ಇವತ್ತಿನವರೆಗೂ ಎಷ್ಟು ಜನ ಕೇಸ್ ಹಾಕಿಸಿದ್ದಾರೆ. ಈ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಸ್ಟಾರ್ಟ್ ಆದ್ಮೇಲೆ ಅಂದ್ರೆ ಅವ್ರನ್ನ ಪ್ರಜ್ವಲ್ ರೇವಣ್ಣ ಅವ್ರನ್ನೇ ಕೇಳಬೇಕು. ಅದನ್ನ ಈಗ ನಾನು 22 ವರ್ಷದಿಂದ ಅಪ್ಪಟ ಕಾಂಗ್ರೆಸ್ ಅಭಿಮಾನಿ. ನಂದು ಒಳನರಸೀಪುರ ಕ್ಷೇತ್ರ. ನಾವು ಪುಡ್ಸಾಮೋಟಿಂದ ಜಿದ್ದಾದಿದ್ದೀನಿ. ನಮ್ಮ ಒಳನರಸೀಪುರದಲ್ಲಿ ಏನು 63,000 ಮತ ಹಾಕಿದ್ರು ನಮ್ಮ ನಾಯಕಿ ಅನುಪಮ್ ಅವ್ರಿಗೆ. ಅದೇ ಮತ ಮುಂದುವರಿತೆ. ನಮ್ಮ ನಾಯಕರಾದಂಥ ಮಂಜಣ್ಣವ್ರು ಕಾಂಗ್ರೆಸ್ ಅಲ್ಲಿ ಇದ್ರು. ಅವ್ರ ಜೊತೆ ಈಗ ನಾನು JDS ಮನೆ ತಾನೇ ಸೇರ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಬಿಜೆಪಿಗೆ ಸೇರ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಒಳೆ ನರಸೀಪುರದಲ್ಲಿ ಅವ್ರ ವಿರುದ್ಧ ಸೆಟ್ ಹೊಡೆದು ನಿಂತಿದ್ದೀನಿ ಅಂದ್ರೆ ಯಾರು ಏನೂ ಮಾಡಕ್ಕಾಗಲ್ಲ ಸರ್. ದೇವೇಗೌಡರು ಮೊಮ್ಮಕ್ಕಳು ನಾವು ಪುಡ್ಸಾಮಗೌಡರು ಪರ ಇದ್ದರು. 1,63,000 ಮಾಜಿ ಪ್ರಧಾನಿ ಸೋಲಿಸಿದಂತ ಹೆಗ್ಗಳಿಕೆ ಈ ಜಿಲ್ಲೆಯಲ್ಲಿದೆ. ಅದೇ ರೀತಿ ಮಂಜಣ್ಣನವರು 2019 ಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆ ಮಾಡಿ ಈ ಜಿಲ್ಲೆ ಜನತೆ ಕಳಿಸ್ತಾರೆ. ಕುಟುಂಬದ ರಾಜಕಾರಣ ಹಾಸನ ಜಿಲ್ಲಾ JDS ಮುಕ್ತ ಮಾಡೋದ್ರಲ್ಲಿ 2ನೇ ಮಾತಿಲ್ಲ. ಇದನ್ನ ಗಂಟಾ ಘೋಷವಾಗಿ ಅವರು ಈ ಬಾರಿ ಪ್ರಜ್ವಲ್ ರೇವಣ್ಣಗೆ ಸೋಲಿಸ್ತೀವಿ, ನಾವು ಕಾಂಗ್ರೆಸ್ ಅಲ್ಲಿ ಇದ್ವಿ, ನಾವೀಗ ಬಿಜೆಪಿ ಸೇರ್ತಾ ಇದ್ವಿ. ಇಲ್ಲ, ಹಾಸನ ಜಿಲ್ಲೆನಲ್ಲಿ ಕಾಂಗ್ರೆಸ್ 3 ಗುಂಪುಗಳಾಗಿತ್ತು. ಒಂದು ಮಂಜು ಗುಂಪು, ಒಂದು ಬಿ ಶಿವರಾಮ್ ಗುಂಪು, ಇನ್ನೊಂದು ತಟಸ್ಥವಾದಂತ ಒಂದು ಗುಂಪಿತ್ತು. ಇವತ್ತು ಮಂಜು ಅವ್ರ ಜೊತೆ ಹೋಗಿರೋಂಥದ್ದು, ಮಂಜು ಅವ್ರನ್ನ ಆ ಪಕ್ಷದಲ್ಲಿ ಫಾಲೋ ಮಾಡಿದಂತ ಗುಂಪು ಬಿಜೆಪಿಗೆ ಹೋಗಿದೆ, ಕಾಂಗ್ರೆಸ್ ಅಲ್ಲ. ಆದ್ರೆ ಬಿ ಶಿವರಾಮ್ ಅವರು ಮತ್ತು ಮತ್ತೊಂದು ಗುಂಪು ಇವತ್ತು JDS ಜೊತೆ ಮೈತ್ರಿಯಾಗಿ ಇದೀಗ ತಾನೇ ನಮ್ಮ ನಾಯಕರಾದಂತಹ ರೇವಣ್ಣ ಅವರು ಶಿವರಾಮ್ ಅವರನ್ನ ಸೌಹಾರ್ದಯುತವಾದಂತಹ ಭೇಟಿಯನ್ನ ಮಾಡಿ ಅವರ ಬೆಂಬಲವನ್ನ ಕೋರಿದ್ದಾರೆ. ಅವರು ಸಂಪೂರ್ಣವಾಗಿ ಬೆಂಬಲ ಕೊಡುವಂತ ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಕುಟುಂಬ ರಾಜಕಾರಣ ಮಾಡಿರೋರು ಅಂತ ಇರ್ತಾರೆ. ಯಡಿಯೂರಪ್ಪನವರ ಮಗ ಇದ್ದಾರೆ, ಉದಾಸಿ ಅವರ ಮಗ ಇದ್ದಾರೆ.
ಇವರೆಲ್ಲರೂ ಕೂಡ ಕುಟುಂಬ ರಾಜಕಾರಣ ಮಾಡ್ಕೊಂಡು ದೇವೇಗೌಡರ ಕುಟುಂಬದ ವಿರುದ್ಧ ಇರ್ತಕ್ಕಂಥ ಶಕ್ತಿಗಳು ಒಂದಾಗಿವೆ. ಮಂಜು ಬಂದಿದ್ದಾರೆ, ಬಿಜೆಪಿಗೆ ಉದ್ದೇಶಿಸಿದೆ ದೇವೇಗೌಡರ ಕುಟುಂಬ ಸೋಲಿಸಬೇಕು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಭಯ ಶುರುವಾಗಿದೆ. ದೇವೇಗೌಡರೇ ಮತ್ತೆ ಕ್ಯಾಂಡಿಡೇಟ್ ಆಗಲಿ ಹಾಸನದಲ್ಲಿ ಅಂತ. ಹೌದಾ? ದೇವೇಗೌಡರ ಕ್ಯಾಂಡಿಡೇಟ್ ಆಗ್ತಾರೆ ಸರ್? ಇದು ನೋಡಿ, ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿಗಳು ಎಲ್ಲ ನಮ್ಮ ಕೈಲಿದ್ದಾವೆ, ನಗರಸಭೆಗಳು ಎಲ್ಲ ನಮ್ಮ ಕೈಲಿದೆ, ಜಿಲ್ಲಾ ಪಂಚಾಯತ್ಗಳೆಲ್ಲ ನಮ್ಮ ಕೈಲಿದೆ, ತಾಲೂಕ್ ಪಂಚಾಯತ್ಗಳೆಲ್ಲ ನಮ್ಮ ಕೈಲಿ. ಕ್ಯಾಂಡಿಡೇಟ್ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಕಾರಣಕ್ಕೂ ದೇವೇಗೌಡರು ಲೀಡ್ ತಗೊಂಡಿದ್ರು ಅದಕ್ಕಿಂತ ಇನ್ನೂ ಅಧಿಕ ಲೀಡ್ನಲ್ಲಿ ಗೆಲ್ತಾರೆ. ಮನಸಾಪೂರ್ವಕವಾಗಿ ನಿಮ್ ಜೊತೆಗೆ ಇಲ್ಲ ಅನ್ನುವಂತ ಅಭಿಪ್ರಾಯ ಇದೆ. ಅದಕ್ಕೆ ಕೊನೆಗೆ ಬಿ ಶಿವರಾಮ್ ಮನೆಗೆ, ಬೇರೆ ಬೇರೆ ನಾಯಕರ ಮನೆಗೆ ರೇವಣ್ಣವ್ರು ಹೋಗ್ತಾರೆ. ಹಿಂದೆ ಇವತ್ತು ನನ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿವರೆಗೂ ಬಿ ಶಿವರಾಮ್ ಮನೆಗೆ ರೇವಣ್ಣವ್ರು ಹೋಗೇ ಇರಲಿಲ್ಲ. ಇಲ್ಲ ಸರ್, ಅದೆಲ್ಲ ಸುಳ್ಳು. ಎಲ್ಲರೂ ಕಾಂಗ್ರೆಸ್ ಅವರು ಎಲ್ಲ ನಾಯಕರು ನಮ್ಮ ಜೊತೆ ಸಹಕಾರ ಕೊಡ್ತೀವಿ, ನಾವು ಎಲ್ಲರೂ ನಾವೇ ಬಂದು ಕ್ಯಾನ್ವಾಸ್ ಮಾಡ್ತೀವಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಂತ ಎಲ್ಲ ಒಮ್ಮತದಿಂದ ಹೇಳಿದ್ದಾರೆ ಸರ್. ಹೇಳಿದ್ದಾರೆ. ಬಿ ಶಿವರಾಮ್ ಅವರಾಗ್ಲಿ, ವಿಶ್ವನಾಥ್ ಅವ್ರಿಗೆ, ಪುಟ್ಟೇಗೌಡರಾಗ್ಲಿ, ಎಚ್ ಕೆ ಮಹೇಶ್ ಅವರಾಗ್ಲಿ, ಎಲ್ಲರ ಮನೆಗೆ ಹೋಗಿ ನೆನ್ನೆ ತಾನೆ ಎಲ್ಲರೂ ಇವತ್ತು ರೇವಣ್ಣ ಸಾಹೇಬ್ರು ಶಿವರಾಮ್ ಮನೆಯವ್ರಿಗೆ ಹೋಗಿ ಅವರು ನಿಮ್ಗೆ ಬೆಂಬಲ ಕೊಡ್ತೀವಿ, ನಾವು ಬರ್ತೀವಿ ವೇದಿಕೆ ಬರ್ತಾರೆ. ಕಾಂಗ್ರೆಸ್ ಜೆಡಿಎಸ್ ಖಂಡಿತ ಬರ್ತಾರೆ ಸರ್. ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದಂತ ಶ್ವೇತಾ ದೇವರಾಜ್ ಅವರು ನಮ್ಮ ಮತ್ತೆ ಬಂದಿದ್ದಾರೆ. ಹಾಗೆ ನಮ್ಮ ಹೂಡಾದ ಮಾಜಿ ಅಧ್ಯಕ್ಷರಾದಂತ ಕೃಷ್ಣಕುಮಾರ್ ಅವರು ಇರ್ಬೋದು, ಎಂ ವಿಶ್ವನಾಥ್ ಅವರು ಇರ್ಬೋದು, ಇನ್ನು ಅನೇಕ ನಾಯಕರು, ಕಾಂಗ್ರೆಸ್ನ ನಾಯಕರು ನಮ್ಮ ಜೊತೆ ಸೇರ್ಪಡೆ ಆಗ್ತಿದ್ದಾರೆ ಸರ್. ಇವರು ಹೇಳ್ತಾರೆ, ಒಂದ್ ನಿಮಿಷ, ಜೆಡಿಎಸ್ ಅವ್ರು ಹೇಳ್ತವ್ರೆ ಎಲ್ಲರೂ ಶಿವರಾಮ್ ಬಂದವ್ರೆ. ಮೊನ್ನೆ ತಾನೇ ಶಿವರಾಮ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ಕೊಡ್ತಿದ್ದಂಗೆ ದೇವೇಗೌಡರ ಕುಟುಂಬ ಪುಸುಕು ನೋಡಾಗಿದೆ ಅವ್ರ ಮನೆಗೆ. ಇಲ್ಲಿವರೆಗೂ ಒಳಗೆ ಐತಿಲ್ಲ ಶಿವರಾಮ್ ಮನೆಗೆ, ಪುಸುಕು ನೋಡಾಗಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ನಿನ್ನೆ ಮಾಜಿ ಶಾಸಕರು ಏನಂದ್ರು, ದೇವೇಗೌಡರ ಕುಟುಂಬನ ಒಂದ್ ಬಿಡ್ಲಿಲ್ಲ. ಅವ್ರ ಮನೆಗೆ ಗಂಡ ಹೆಂಡತಿ ಮಕ್ಕಳೆಲ್ಲ ಪುಸುಕು ನೋಡಾಗಿದ್ದಾರೆ. ಭಯ, ಸೋಲಿನ ಭಯ. ಮೈತ್ರಿ ಧರ್ಮ, ಒಂದು ನಿಮಿಷ, ಮೈತ್ರಿ ಇರೋದ್ರಿಂದ ಎಲ್ಲಾ ನಾಯಕರನ್ನು ಭೇಟಿ ಮಾಡಿ ಮಾತುಕತೆ ಮಾಡುವಂತದ್ದು ಒಂದು ಪ್ರಕ್ರಿಯೆ. ಹಂಗಾಗಿ ಹೋಗಿದ್ದಾರೆ. ಇಲ್ಲಿ ಹಾಸನ ಜಿಲ್ಲೆನಲ್ಲಿ ಮಂಜು ಅನ್ನೋ ವ್ಯಕ್ತಿ ಹೋಗಿದ್ದಾರೆ. ಅವ್ರ ಜೊತೆ 4 ಜನ ಹಿಂಬಾಲಕರು ಹೋಗಿದ್ದಾರೆ. ಬಿಟ್ರೆ ಮಂಜು ಅಂತ ಕಾಂಗ್ರೆಸ್ ಹೋಗಿಲ್ಲ. ಮಂಜು ಅನ್ನೋ ವ್ಯಕ್ತಿ ಪ್ಲಸ್ ಅವ್ರ ಜೊತೆ ಹಿಂಬಾಲಕರು ಇರೋ ಒಂದಷ್ಟು ಜನ, ಅವ್ರಿಗೆ ಏನೇನೋ ಅಧಿಕಾರ ಅನುಭವಗಳು ಕೊಟ್ಟಿರ್ತಾರೆ, ಅಂತವ್ರು ಹೋಗಿದ್ದಾರೆ. ಇವ್ರೇನ್ ಶ್ವೇತಾ ದೇವರಾಜ್ ಹೇಳಿದ್ರು, ಅವರೆಲ್ಲ ಅವರ ಹಿಂಬಾಲಕರಿಗರು. ಬಿಟ್ರೆ ಯಾವ ಕಾಂಗ್ರೆಸ್ ಅವರೆಲ್ಲ ಸಮಸ್ತವಾಗಿ ನಮ್ಮ ಜೊತೆನೇ ಇದ್ದಾರೆ. ಇಲ್ಲಿ ಯಾವ ಮೋದಿ ಅಲ್ಲೇ ಇಲ್ಲ, ಯಾವ ಹವಾಮೆ ಹಾತ್ ಇಲ್ಲಿ ನಡೆಯಲ್ಲ. ಹಾತ್ಮೆ ಹವಾ ನಡೆಯುತ್ತೆ. ಹಾತ್ ಅಂದ್ರೆ ಅಭಿವೃದ್ಧಿ ಕೆಲಸ ಇಲ್ಲಿ ಹಾಸನ ಜಿಲ್ಲೆನಲ್ಲಿ ಇದೆಂದು ಎಲ್ಲೂ ಯಾವ ನೀವು ಕಾಂಗ್ರೆಸ್ನವರು ಲೆಕ್ಕಕ್ಕೆ ಇಟ್ಟಿಲ್ಲ. ಅಧಿಕಾರ ನಿಮ್ಮ ಮನೇಲಿದೆ ದಯಮಾಡಿ ಸರ್. ಈಗ ಒಂದೇ ಇರಿ ಸರ್, ದಯಮಾಡಿ ಸರ್. ವಾಸ್ತವಾಂಶ ಏನ್ ಗೊತ್ತಾ ಸರ್, ಕೊಯ್ಲೇಷನ್ ಗೌರ್ಮೆಂಟ್ ನಾವು ಮಾಡಿದ್ದಲ್ಲ, ಕಾಂಗ್ರೆಸ್ನವರೇ ಬಂದಿ ಮಾಡ್ಕೊಂಡದ್ದು ಕೊಯ್ಲೇಷನ್ ಗೌರ್ಮೆಂಟ್ ಈ ರಾಜ್ಯದ. ದಯಮಾಡಿ ಹೇಳ್ತೀವಿ 28 ಸೀಟಲ್ಲಿ ರಾಹುಲ್ ಗಾಂಧಿ ಅವರೇ ತೀರ್ಮಾನ ಮಾಡಿ 20 ಕಾಂಗ್ರೆಸ್ ಕೊಟ್ಟು 8 JDS ಕೊಂಡಿರೋಂಥದ್ದು. ಇಲ್ಲಿ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ, ನಾನು ಬರಲ್ಲ, ನಾವು ಸಪೋರ್ಟ್ ಮಾಡಲ್ಲ ಅಂತ. ರಾಹುಲ್ ಗಾಂಧಿ ಹೇಳಿ ಸರ್. ರಾಹುಲ್ ಗಾಂಧಿ ಕೇಳಬೇಕು, ಕಾಂಗ್ರೆಸ್ ಹಾಸನದವರಲ್ಲ ಅಂತ ಮಾತಾಡಿದ್ರಿ. ಒಂದು ವೇಳೆ ಕಾಂಗ್ರೆಸ್ಗೆ ಹಾಸನ ಬಿಟ್ಟು ಕೊಟ್ಟಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಸರ್? ಇದು 50-60 ವರ್ಷ ಬದಲುಕೋಟೆ ಸರ್. ಇದು ಮೈತ್ರಿ ಸಮಪಾಲನೆ. ದೊಡ್ಡವರೇನ್ ತೀರ್ಮಾನ ಮಾಡಿದ್ರೆ ಅದ್ರ ಪ್ರಕಾರ ನಡೀತಾ ಇದೆ ಚುನಾವಣೆ. 3 ವರ್ಷ 4 ವರ್ಷ ಮಂತ್ರಿ ಆಗಿದ್ರು. ಭಾರಿ ಕೆಲಸ ಪಾಪ ಮಾಡಿದಾರೆ ಅವರು, ಗೊತ್ತಾಗಿದೆ ನಮ್ಗೆ. ನಾವು ನಗರಸಭಾ ಸದಸ್ಯರಾಗಿ ಎಷ್ಟು ಕೋಟಿ ದುಡ್ಡು ಕೊಟ್ಟರು ಅಂತ ಗೊತ್ತಿದೆ. ಇವತ್ತು ಕೊಯ್ಲೇಷನ್ ಗೌರ್ಮೆಂಟ್ 9 ತಿಂಗಳಾಗಿಲ್ಲ, ಬಂದು 3,000 ಕೋಟಿ ಬಂದಿದೆ. ಹಾಸನದಲ್ಲಿ ಮಂಜು ಬರದೆ ಹೋಗಿದ್ರೆ ನಿಮ್ ಕ್ಯಾಂಡಿಡೇಟ್ ಯಾರು ಸರ್? ಮಂಜು ಬರ್ದ್ರೆ ಕ್ಯಾಂಡಿಡೇಟ್ಗಳು ಬೇಜಾನ್ ಜನ ಇದ್ರು. ಮಂಜು ಅವರು ಉತ್ತಮ ಆಗಿದ್ದಾರೆ. ಹೆಸರು 1-2 ಯಾರು ಹೆಸರು ಬಂದ್ರೆ ನಮ್ಗೆ ಬೇಜಾನ್ ಜನ ಇದ್ದಾರೆ ಸರ್. ಹೆಸರು ಸಾಮಾನ್ಯ ಕಾರ್ಯಕರ್ತರು ನಾವೇ ಇದೀವಿ. ಇವ್ರಿಗೆ ಏನ್ ಸರ್, ರಾಜ್ಯದಲ್ಲಿ 8 ಸೀಟ್ ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಇವ್ರ ಯೋಗ್ಯತೆ ಏನು ಅಂತ ಅಲ್ಲೇ ತಿಳ್ಕೋಬೇಕು. ಅಭಿವೃದ್ಧಿ ಹಾಸನ ಜಿಲ್ಲೆನಲ್ಲಿ ಸರ್, ಇವತ್ತು ಹಾಸನ ಜಿಲ್ಲೆನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ನಗರಸಭಾ ಸದಸ್ಯರಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಹಿಡಿದು ಅನೇಕ ನಾಯಕರುಗಳು ನಮ್ಮ ಪಕ್ಷನ ಯಾವುದೇ ಆಸೆ ವಿಷಯ ಕೇಳಿದರೆ ಜಾತ್ಯತೀತ ಜನತಾದಳನ್ನ ಸೇರ್ಕೊಳ್ತಾ ಇದ್ದಾರೆ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ದೇವೇಗೌಡರು ಮಾಡಿದ್ದಾರೆ. ಬಿಜೆಪಿಗೆ ಒಂದು ನಿಮಿಷ, ಬಿಜೆಪಿಗೆ ಒಂದು ವಿಧಾನಸಭಾ ಚುನಾವಣೆಗಾಗ್ಲಿ, ಒಂದು ಲೋಕಸಭಾ ಚುನಾವಣೆಗಾಗ್ಲಿ ಇದುವರೆಗೆ ಒಬ್ಬ ಅಭ್ಯರ್ಥಿಯನ್ನ ಬೆಳೆಸ್ಕೊಳ್ಳುವಂತ ಯೋಗ್ಯತೆಯನ್ನ ಕಳ್ಕೊಂಡಿದೆ. ಪ್ರತಿ ಚುನಾವಣೆಯಲ್ಲೂ
ಅದು ಬೇರೆ ಪಕ್ಷಗಳಿಂದ ಅಭ್ಯರ್ಥಿಗಳನ್ನ ಆಮದು ಮಾಡಿಕೊಳ್ಳುತ್ತೆ. ಸರ್ ಈಗ ಇವ್ರು ಮಾತಾಡ್ತಿದಾರಲ್ಲ ಕಮಲ್ ಕುಮಾರ್ ಯಾವ ಪಕ್ಷ 6 ತಿಂಗಳಿದ್ರೆ ಕೇಳಿ ಯಾವ ಕೇಳಿದ್ರು ಇವ್ರು ಮಂಜುನ ಕ್ವಶನ್ ಮಾಡ್ತಾರೆ. ಇವ್ರೆಲ್ಲಿದ್ರು ಕೇಳಿ ಮುಂಚೆ ಮಂಜು ಅವ್ರನ್ನ ಕ್ವಶನ್ ಮಾಡ್ತಾರೆ. ಇವ್ರೆಲ್ಲ 6 ತಿಂಗಳು. ಒಂದ್ ನಿಮಿಷ ಕಮಲ್ ಕುಮಾರ್ ಅಣ್ಣನ ಬಗ್ಗೆ ಮಾತಾಡ್ತಿರಲ್ಲ ನೀವು. ಇಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಇದ್ರಲ್ಲ, ಕಮಲ್ ಕುಮಾರ್ ಅಣ್ಣ ಗೆಲ್ಸ್ಕೋಬೋದಿತ್ತಲ್ಲ. ನಾನು ಓದುತ್ತಾ ಇರೋಂತ ಟೈಮಲ್ಲಿ ಕಮಲ್ ಕುಮಾರ್ ಅಣ್ಣ MLA ಕ್ಯಾಂಡಿಡೇಟ್ ಅಂತ ಇದ್ದವರು ಬಿಜೆಪಿಲಿ, ಅವ್ರನ್ನ ಕೌನ್ಸಿಲರ್ ಮಾಡಿಸ್ಕೊಳ್ಳಿಲ್ಲ. ಪಾಪ ಅಲ್ಲಿ ನೊಂದು ಬೆಂದು ಕಮಲ್ ಕುಮಾರ್ ನಮ್ಮ JDS ಪಕ್ಷಕ್ಕೆ ಬಂದವರು. ಮಂಜು ಅವರು ಕಳೆದ MLA ಎಲೆಕ್ಷನ್ ಅಲ್ಲಿ ಅರ್ಕುಲಗೂಡು ಕ್ಷೇತ್ರದಿಂದ MLA ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ನಿಂತಿದ್ರು. ಆ ದಿನಗಳಲ್ಲಿ ಬಿಜೆಪಿ ಒಂದು ಕೋಮುವಾದ ಪಕ್ಷ ಅಂತ ಹೇಳಿ ಮಾಡಿದ್ರು. ನೀವ್ ಹೆಂಗೆ ಅವ್ರು ಬಿಜೆಪಿ ಅವರು ನೈತಿಕತೆಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾವ್ರು ಮಂಜಣ್ಣವ್ರಿಗೆ, ಈ ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ ಒಂದು. ಈಗ ನಿಮ್ಗೆ ಅಷ್ಟು ಶಕ್ತಿ ಇದ್ದಿದ್ರೆ ಈ ಬಾರಿ ಮೋದಿ ಅಂತ ಹೇಳಿದ್ರೆ ನೀವು ಮೊದಲೇ ಕ್ಯಾಂಡಿಡೇಟ್ ಅನ್ನ ಹೇಳ್ತಾ ಇದ್ದಿದ್ರಿ. ಯಾಕೆ ಮಂಜು ಬರ್ಲಿ ಇನ್ನೊಬ್ರು ಬರ್ಲಿ ಅಂತ ಕಾಯ್ತಾ ಇದ್ರಿ? ನಾವು ಯಾರಿಗೂ ಕಾಯ್ತಾ ಇತ್ತಿಲ್ಲ ಸರ್. ಒಳ್ಳೆ ಅಭ್ಯರ್ಥಿ ಕ್ಯಾಂಡಿಡೇಟ್ ನೀವು ಮಂಜು ಅಲ್ಲ. ನಮ್ಗೆ ಇಡೀ ದೇಶದಲ್ಲಿ 5 MAಗಳು ಕೊಟ್ಟಿರುವಂತ ಜಿಲ್ಲೆ ಹಾಸನ. ಅದರಲ್ಲಿ ಮಂಜು ಅವರೊಬ್ರು ಗೆದ್ದಿದ್ರು. ಅವಾಗ ಈಗ ವಾಪಸ್ ಮಾತೃ ಪಕ್ಷಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರಿ ಅತಿ ಹೆಚ್ಚು ಮತದಿಂದ ನಾವು ಗೆಲ್ಲಿಸ್ತೀವಿ. ಇದು ಮೋದಿಯವರ ಅಭಿವೃದ್ಧಿ, ಇದರಲ್ಲಿ ಯಾವುದೇ ಕುಟುಂಬ ರಾಜಕಾರಣ ಇಲ್ಲ. ದೇಶದ್ದು ರಕ್ಷಣೆ ವಿಚಾರ ಮತ್ತೆ ಅಭಿವೃದ್ಧಿ ವಿಚಾರ. ನಮ್ಮ ಹಾಸನದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರು, ಎಲ್ಲಾ ಕಾಲೇಜ್ಗಳು ತಂದಿದ್ದೀವಿ ಅಂತಂದ್ರು. ಇಲ್ಲಿ ಮಕ್ಳುಗಳು ಓದಿ ಆಚೆ ಕಡೆಗೆ ಹೋಗ್ತಾರೆ, ಅಪ್ಪ ಅಮ್ಮನ್ನ ಬೇರೆ ಕಡೆಗೆ ತಗೊಂಡೋಗಿ ಇದ್ ಮಾಡ್ತಾ ಅವ್ರನ್ನ ಬೀದಿಗೆ ಬಿಡ್ತಾ ಇದಾರೆ. ಒಂದು ರೈಲ್ವೆ ಮೀಟರ್ ಗೇಜ್ ಇದ್ದಿದ್ದು ಬ್ರಾಡ್ ಗೇಜ್ ಮಾಡೋದಕ್ಕೆ 15 ವರ್ಷ ತಗೊಂಡಿದ್ದಾರೆ. ಅಭಿವೃದ್ಧಿ ಎಲ್ಲಿ ಹೇಳ್ತೀರಾ ಸರ್? ಪಕ್ಕದಲ್ಲಿ ಹೇಮಾವತಿ ನದಿ ಇದೆ, ಹಾಸನಕ್ಕೆ ಇನ್ನು ನೀರು ಬರೋದಕ್ಕೆ ನಮ್ಮ ಮೋದಿ ಅವ್ರದ ಅಮೃತ್ ಯೋಜನೆ ಬೇಕಾಯ್ತು, ಇದುವರೆಗೂ ಕೊಡಕ್ಕಾಗಿಲ್ಲ. ಇವತ್ತು ಅವರು ಸಿಂಹದ ಮರಿ ಶಾಸಕರು ಅಂತ ಹೇಳ್ತಾರೆ. ಸಿಂಹದ ಮರಿ ಶಾಸಕರು ಅಂತಾರೆ. ಆ ಸಿಂಹದ ಮರಿ ಶಾಸಕರು ಹಾಸನ ಜಿಲ್ಲೆ ಬೇಡ ಸರ್, ಹಾಸನ ತಾಲೂಕಲ್ಲಿ ಅಭಿವೃದ್ಧಿಗಳು ಆಗ್ತಾ ಇದ್ದಾರೆ. ಎಲ್ಲರೂ ಹೋಗಿ ನೋಡಿದಾರ ಹೇಳಿ ಸರ್. ಇವತ್ತು ರೈಲ್ವೆ ಬಗ್ಗೆ ಮಾತಾಡ್ತಾರೆ. ರೈಲ್ವೆ ಬಗ್ಗೆ ಕೋರ್ಟ್ ಆಫ್ ಕಂಟೆಂಪ್ಟ್ ಆಫ್ ಕೋರ್ಟ್ ಇರ್ತದೋ, ಹಂಗಾಗಿ ಇಷ್ಟು ವಿಲಾಯತಿ ಹೊರತುಪಡಿಸಿದ್ರೆ ಅದಕ್ಕೂ ದೇವೇಗೌಡರು ರೇವಣ್ಣರೇ ಮಧ್ಯದಲ್ಲಿ ಕೂತ್ಕೊಂಡು ಅದನ್ನ ಸಮಾಧಾನ ಪಡಿಸಿ ಮಾಡಿದಂತ ಕೆಲಸ ಇವತ್ತು ಹಾಸನ ಬೆಂಗಳೂರು ರೈಲ್ವೆ ಓಡಾಡ್ತಾ ಇದೆ ಸರ್. ಯಜಮಾನ್ರೆ ಹಾಸನ ಜಿಲ್ಲೆ ಅಂದ್ರೆ ದೇವೇಗೌಡ ಕುಟುಂಬ ಅಂತ ಒಂದು ಆರೋಪ ಇದೆ, ಆಯ್ತಾ? ಆ ಆರೋಪದಿಂದ ಮುಕ್ತರಾಗಲಿಕ್ಕೆ ದೇವೇಗೌಡರು ಕುಟುಂಬ ಬಿಟ್ಟು ಬೇರೆ ಸಮರ್ಥ ಅಭ್ಯರ್ಥಿ ಇರಲಿಲ್ವಾ JDS? ಸರ್, ಅದು ಮತದಾರರೇ ಆಯ್ಕೆ ಮಾಡಿದ್ದಾರೆ ಸರ್. ಮತದಾರರೇ ಆಯ್ಕೆ ಮಾಡ್ಕಿರ್ಬೋದು, ಇವರೇ ಇರಬೇಕು ಅಂತ ಹೇಳಿ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇಲ್ಲಿ ಅಭ್ಯರ್ಥಿ ಮಾಡಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ಪ್ರಕಾರ ನಿಮ್ಮನ್ನೇ ಯಾಕೆ ಅಭ್ಯರ್ಥಿ ಮಾಡಬಾರ್ದಾಗಿತ್ತು ದೇವೇಗೌಡರು ಮನಸ್ಸು ಮಾಡಿದ್ರೆ? ಎಲ್ಲ ಜನತೆನೆ ಎಲ್ಲ ಪ್ರಮುಖ ಮುಖಂಡರುಗಳೆಲ್ಲ ಸೇರಿ ಪ್ರಜ್ವಲ್ ರೇವಣ್ಣ ಇರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಇಲ್ಲಿಗೆ ಅಭ್ಯರ್ಥಿ. JDS ಕೇವಲ ಭಾರತದಲ್ಲಿ 8 ಸೀಟ್ನ ಸ್ಪರ್ಧೆ ಮಾಡ್ತಿರೋದು. ಹೀಗಿರುವಾಗ ದೇವೇಗೌಡರು ಮೋದಿಯವ್ರನ್ನ ಹೆಂಗ್ ಕಟ್ಟಾಕ್ತಾರೆ ಹೇಳಿ ಸರ್? ಇರೋದು 8 ಸೀಟಲ್ಲಿ 8 ಸೀಟು ಮಹಾಗಠಬಂಧನ್ಗೆ ನಮಗೆ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ತಿಳಿಸಿ ಮೊದಲು. ಈಗ ಭಾರತ ದೇಶದಲ್ಲಿ ಮೋದಿ ಎಲ್ಲ ಇರ್ಬೋದು, ಆದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಇಲ್ಲ. ಇಲ್ಲಿ ಏನಿದ್ರು ದೇವೇಗೌಡರ ಅಲೆ ಮಾತ್ರ ಇದೆ. ಒಂದು ಹಾಸನದಲ್ಲಿ ಮೋದಿ ಎಲೆ ಇಲ್ಲ, ದೇವೇಗೌಡರ ಇದೆ. ಒಂದು JDS ಅವರು ಹೇಳ್ತಿರೋದು ನಾವು ಕಾಂಗ್ರೆಸ್ ಸಪರೇಟ್ ನಿಂತಾಗಲೂ ಕೂಡ ವೋಟ್ ಜಾಸ್ತಿ ಇದೆ. ಆದ್ರೆ ಈ ಬಾರಿ ಅವರು ಹೇಳಿರೋದು ಹಿಂದೆ ದೇವೇಗೌಡರು ಸೋಲಿಸಿದಂತ ಜಿಲ್ಲೆ ಇದು. ಅವಾಗಿನ ಬಿಜೆಪಿ ಸ್ಟ್ರಾಂಗ್ ಇರಲಿಲ್ಲ, ಅವಾಗೂ ಸೋಲಿಸಿದ್ವಿ. ಹಾಗಿದ್ರೆ ರೇವಣ್ಣ ಅವರು ಇನ್ನೂ ಕೂಡ ಫೈನಲ್ ಆಗಿಲ್ಲ, ನಾವು ಇನ್ನೂ ಕೂಡ ಲೆಕ್ಕ ಆಗ್ತದೆ ಅಂತ ನೀವು ಸ್ಟೇಟ್ಮೆಂಟ್ ಯಾಕೆ ಕೊಡ್ಬೇಕು? ಇಲ್ಲ ನೋಡಿ, ಈಗ ತಾನೇ ರೇವಣ್ಣ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಿ ಬಂದಿದ್ದಾರೆ. ಬಿ ಶಿವರಾಮ್ ಸಾಹೇಬ್ರು ಮತ್ತೆ ರೇವಣ್ಣ ಸಾಹೇಬ್ ಪ್ರೆಸ್ ಮೀಟ್ ಮಾಡಿ ಬಂದಿದ್ದಾರೆ. ನಮ್ಮ ಹಾಸನ ಜಿಲ್ಲೆ MP ಕ್ಯಾಂಡಿಡೇಟ್ ಆಗಿ ಪ್ರಜ್ವಲ್ ರೇವಣ್ಣ ಕನ್ಫರ್ಮ್ ಅಂತ ಈಗ ಮಾಡಿ ಬಂದಿದ್ದಾರೆ. ಒಂದು ಕನ್ಫರ್ಮ್ ಈಗ ನಾಮಿನೇಷನ್ ಅವರೇ ಆಗ್ತಾರೆ. ಹೌದು, 22ನೇ ತಾರೀಕು ಶುಕ್ರವಾರ ದಿವಸ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮೆರವಣಿಗೆ ಮಾಡಿ ಮೆರವಣಿಗೆ ನಾಮಪತ್ರ ಸಲ್ಲಿಸ್ತಾರೆ. ಸರ್, ಈಗ ಹಾಸನ ಜಿಲ್ಲೆಯಲ್ಲಿ ನಮ್ಮ ರೇವಣ್ಣ ಸಾಹೇಬ್ರಾಗ್ಲಿ ದೇವೇಗೌಡರ ಸಾಹೇಬ್ರಾಗ್ಲಿ ಕುಮಾರಸ್ವಾಮಿ ಅವರಲ್ಲಿ ಮಾಡಿದ ಕೆಲಸನ ಯಾರು ಮಾಡಿಲ್ಲ. ಒಂದು ಈ ಹಿಂದೆ ಅಂತ ಈಗೇನು ಬಿಜೆಪಿ ಕ್ಯಾಂಡಿಡೇಟ್ ಅಂತ ಮಂಜು ಅವರು ಅಂತ ಏನು ಈಗ ಇನ್ನೂ ಕನ್ಫರ್ಮ್ ಆಗಿರಬಹುದು, ಅವ್ರು ಹಾಸನದಲ್ಲಿ ಈ ಹಿಂದೆ ಮಿನಿಸ್ಟರ್ ಆಗಿದಂತ ಏನ್ ಕೆಲಸ ಮಾಡಿದ್ರೆ ಅದು ತೋರ್ಸಕ್ ಹೇಳಿ. ಒಂದೇ ನಿಮಿಷ ದಯವಿಟ್ಟು 1 ನಿಮಿಷ ನೀವು ಮಾತಾಡ್ರಿ, ಆಮೇಲೆ ನೀವು ಮಾತಾಡಿ ಏನ್ ಮಾಡಿದಾರೆ ನೋಡಿ. ಹಾಸನ ಜಿಲ್ಲೆಯಲ್ಲಿ ಹೈನುಗಾರಿಕೆ ಆಗ್ಲಿ, ಶಿಕ್ಷಣ ಕ್ಷೇತ್ರ ಆಗ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಏನಾದ್ರೂ ಹಾಸನದಲ್ಲಿ ಕೆಲಸ ಆಗಿದೆ ಅಂತ ಹೇಳಿದ್ರೆ ಸನ್ಮಾನ್ಯ HD ರೇವಣ್ಣ ಸಾಹೇಬರಿಂದ ಒಂದು ಆಗಿರೋದು. ರೆಕಾರ್ಡ್ ಮಾಡಿದೆ ಸರ್ ವಾಲೆ ಮಂಜಣ್ಣ.
70 ಕಿಲೋಮೀಟರ್ ರೋಡ್ ನ 6 ತಿಂಗಳಲ್ಲಿ ಎಲ್ಲ ಬಂದು ಅಡ್ಗಲ್ ಹಾಕಿದ್ರು. ಹಾಸನ MLA ಇದ್ರು HS ಪ್ರಕಾಶ್ ಅಂತ ದಳದವ್ರೆ, ಅವ್ರು ಒಂದೊಂದು ತನಕ ಬಂದು ಕಳಪೆ ಕಾಮಗಾರಿ ಎಂದು ತಡೆದ್ರು. ಆಮೇಲೆ ಸಕಲೇಶ್ಪುರದ MLA ಇದ್ರು, ಅವ್ರು ಬಂದ್ಬಿಟ್ಟು ಗೊರೂರ್ ತನಕ ತಡೆದ್ರು. ಇದು ತಡೆದ್ರು ಅವಯ್ಯ ಗಂಡು ಮಗ ಸರ್, ಅವಯ್ಯ ರೋಡ್ ಮಾಡಿದ್ದೆ ವಾಲೆ ಮುಂಚೆನ, ಅವಯ್ಯ ಗಂಡು ಮಗ ಸರ್, ಉಳಿ ಟೈಗರ್. ಮೋದಿಜಿ ಅವರು ಹಾಸನಕ್ಕೆ 1900 ಕೋಟಿ ರೋಡ್ ಆಗ್ತಿದೆಯಲ್ಲ, BM ರೋಡ್ ಯಾರು ಕೊಟ್ಟಿದ್ದು? ಮೋದಿಜಿ ಕೊಟ್ಟಿದ್ದು. ಈಗ ದೇವೇಗೌಡರು ಇಲ್ದಿರೋದ್ರಿಂದ ಅವ್ರ ಮೊಮ್ಮಗ ಫಸ್ಟ್ ಟೈಮ್ ಚುನಾವಣಾ ಅಖಾಡಕ್ಕೆ ಇಳಿತದ್ರಿ. ಯಾವುದೇ ಚುನಾವಣಾ ಸ್ಪರ್ಧೆ ಮಾಡಿಲ್ಲ, ಇಬ್ರು ಮೊಮ್ಮಕ್ಕಳು. ಹಾಗಿರುವಾಗ ಎಲ್ಲೋ ಒಳಗಡೆ ಒಂದು ಅಳುಕ ಇದೆ ನಿಮಗೆ ಸರ್? ಖಂಡಿತ ಯಾವುದೇ ಕಾರಣದಿಂದ ಅಳುಕಿಲ್ಲ. ಯಾಕಂದ್ರೆ ಪ್ರತಿ ಊರಿಗೆ, ಪ್ರತಿ ಜಿಲ್ಲೆಗೆ, ಪ್ರತಿ ತಾಲೂಕಿಗೆ, ಪ್ರತಿ ಹೋಬಳಿಗೆ ಅವರು ಕೆಲಸ ಮಾಡಿದ್ದಾರೆ. ಮತ್ತೆ ಅವ್ರ ಜೊತೆಯಾಗಿ ಆ ಹುಡುಗರು ಬೆಳೀತಾ ಇದಾವೆ. ಅವ್ರಿಗೆಲ್ಲ ರಾಜಕೀಯ ಪರವಾಗಿ ಬೇರೆ ಹುಡುಗರಿಲ್ವಾ ಸರ್? ನಾನು ಹೇಳೋದ್ ಕೇಳಿ ಸರ್, ಈಗ ರಾಜ್ಕುಮಾರ್ ಫ್ಯಾಮಿಲಿ ಅಂತೀವಲ್ಲ ಸರ್, ಚಿತ್ರರಂಗ ಅಂತೀವಿ, ಇದು ರಾಜಕೀಯ ರಂಗ. ಚಿತ್ರರಂಗದಲ್ಲಿ ಹಂಗಾರೆ ಏನು ಅನುಭವ ಇಲ್ದಲೆ ರಾಜ್ಕುಮಾರ್ ಮಕ್ಕಳು ಬೆಳಿಲಿಲ್ವಾ? ಅಭಿವೃದ್ಧಿ ಅಂತ ಹೇಳ್ತೀರಲ್ಲ ರೇವಣ್ಣ ಸಾಹೇಬ್ರು, ಅಭಿವೃದ್ಧಿ ಅಂತಿದ್ರೆ ಓಕೆ ಒಪ್ಕೊಳ್ಳೋಣ. ದುಡ್ಡು ಹೋಬಳಿ ಯಾಕೆ ಅಭಿವೃದ್ಧಿ ಮಾಡ್ತಿಲ್ಲ? ಆ ಗೆಸ್ಟ್ ಹೌಸ್ ಮೇಲೆ ಯಾರೋ ಹೇಳ್ಬಿಟ್ಟವ್ರೆ, ನಿಂಬೆಹಣ್ಣು ಬಿಟ್ಬಿಟ್ಟು ಆ ಇರೋ ರೋಡ್ ನ ತೆಗೆದ್ಬಿಟ್ಟು ಯಾರೋ ಹೇಳ್ಬಿಟ್ಟಾರೆ ಜ್ಯೋತಿಷ್, ಇರೋ ರೋಡ್ ನ ತೆಗೆದ್ಬಿಟ್ಟು ಈ ಕಡೆಗೆ ಅಪ್ ಮಾಡ್ಬೇಕಂತೆ ಅಂತ ಒಂದು ನೋಡಿ ಅಲ್ಲಿ ಬಲ್ಲಿ ತೋರಿಸ್ತೀನಿ ಅದನ್ನ ಯಾವ ತರ ಮಾಡೋದಂದ್ರೆ, ಇವರು ಈ ದೇವಸ್ಥಾನ ಸುತ್ತದ ಈ ರಾಜ್ಯ ಸುತ್ತಿ ಅಭಿವೃದ್ಧಿ ಮಾಡಿದ್ರೆ ಒಪ್ಕೋತೀವಿ. ಎಲ್ಲೇ ಹೋದ್ರು ಮೋದಿ ಅಲೆ ಅಂತ ಅಂತಾರೆ. ಯಾಕೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಇಲ್ಬೇಡ್ರಿ? NDA ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅಂತ ಘೋಷಣೆ ಆಗೋಗಿದೆ. ಮಹಾಗಠಬಂಧನಲ್ಲಿ ಏನು ಪ್ರಧಾನಮಂತ್ರಿ ಅಂತ ಯಾರನ್ನು ಘೋಷಣೆ ಮಾಡ್ತಾರೆ, ಗಡಗಡ ಬಂಧನೋಗ್ಬಿಡುತ್ತದು, ಅವತ್ತಿಗೆ ಹೊಡ್ಕೊಬಿಡುತ್ತದು, ಅವತ್ತಿಗೆ ಕ್ಲೋಸ್ ಆಗುತ್ತೆ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಅಭಿವೃದ್ಧಿ ಅಂದ್ರೆ ಹಾಸನ ರೈಲ್ವೆ ಸೇತುವೆ. ನೀವು ಮೋದಿ ಬಗ್ಗೆ ಮಾತಾಡೋರು, ಅವ್ರು ದೇವೇಗೌಡರು ಬಂದ್ರು, ನೀವು ದುದ್ದ ಹೋಬಳಿ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ದುಡ್ಡ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಾವ್ ಹೇಳ್ತೀವಿ ಕೇಳಿಲ್ಲ. ಒಂದ್ ನಿಮಿಷ ನಾವ್ ಹೇಳ್ತೀವಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದಾರಲ್ವಾ? ಪ್ರತಿಯೊಬ್ಬರು ಬೀದಿಗೆ ಬಂದಾಗ ಮೇಲ್ಸೇತುವೆ ಆಯ್ತು, ಮೊದಲು ಬಂದಂತೆ 2 ಮೇಲ್ಸೇತುವೆ ಒಳ ಸುಪ್ರಕ್ಕೆ ಹೋದು. ಈಗ ದೇವೇಗೌಡರು ಕೂಡ ರಾಷ್ಟ್ರ ನಾಯಕರೇ, ಮಾಜಿ ಪ್ರಧಾನಿಗಳು ಅಲ್ವಾ? 8 ಸೀಟ್ ಕೊಟ್ಟಿದ್ದಾರೆ. ಮಂಡ್ಯಕ್ಕೂ ಮೊಮ್ಮಗ ಬೇಕು, ಹಾಸನಕ್ಕೂ ಮೊಮ್ಮಗ ಬೇಕು, ರಾಮನಗರಕ್ಕೂ ಮಗ ಬೇಕು, ಹಾಸನಕ್ಕೂ ಮಗ ಬೇಕು. ಎಷ್ಟು ಜನ MLAಗಳಿದ್ದಾರೆ ಎಲ್ಲ ಸೇರ್ಬಿಟ್ಟು ಅವ್ರ ಹೆಸರು ತೋರಿಸಿದೀವಿ. ಅವ್ರ ಹೆಸರು ತೋರಿಸಿದ್ಮೇಲೆ ಆ ಹೆಸರದ ಮೇಲೆ ನಾವು ಕೈ ಎತ್ತೋದು ನಮ್ ಧರ್ಮ. ಆದ್ರಿಂದ ನಮ್ಮ ಪಕ್ಷದಲ್ಲಿ ಅದು ಇದು ಅಂತ ಇದಿಲ್ಲ. ಅವ್ರ ಮೇಲೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಯಾರು ಇಲ್ಲ, ಯಾರು ಇಲ್ಲ, ಸೊಸೆಯರಿಲ್ಲ, ಮೊಮ್ಮಕ್ಕಳಿಲ್ಲ, ಮರಿ ಮಕ್ಕಳಿಲ್ಲ, ಅಪ್ಪ ಮಕ್ಕಳು ಮಾತ್ರ ಇರ್ಬೋದು. ಎಲ್ಲ ಪಕ್ಷದಲ್ಲಿ ಇದೆ ಅದು.